ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬದ ಸ್ಪೆಷಲ್ಲು ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಬ್ರಾಹ್ಮಣರ ಶೈಲಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ. ಎಲ್ಲ ಪುಳಿಯೋಗರೆನೂ ಹತ್ತತ್ರ ಒಂದೇ ಥರ ಇರುತ್ತೆ, ಆದರೆ ಮೆಥಡು ಜೊತೆಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಚೇಂಜಸ್ ಇರುತ್ತೆ. ಟೇಸ್ಟ್ ಕೂಡ ಹಾಗೆ ತುಂಬ ಚೇಂಜ್ ಇರುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಪಾನ್ ಒಳಗಡೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಪೂರ್ತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಲೋ ಫ್ಲೇಮ್ ಮಾಡಿಕೊಂಡು 1/4 ಟೀ ಸ್ಪೂನಷ್ಟು ಇಂಗು, ಮೆಂತ್ಯ 1 ಟೀ ಸ್ಪೂನ್, ಮೆಣಸು 1 ಟೀ ಸ್ಪೂನ್. ಇದನ್ನು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಮೊದಲು ಮೀಡಿಯಮ್ ಫ್ಲೇಮಲ್ಲಿ. ಒಂದು ಅರ್ಧ ಭಾಗ ಮೆಣಸು ಮೆಂತ್ಯ ಫ್ರೈ ಆಗ್ತಿದೆ. ಹಾಗೆ ಜೀರಿಗೆ 3 ಟೀ ಸ್ಪೂನ್, 2 ಟೇಬಲ್ ಸ್ಪೂನ್ ಧನಿಯಾ, ಇದನ್ನು ಕೂಡ ಗಮ್ಮನವರೆಗೂ ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಧನಿಯಾ ಜೀರಿಗೆ ಎಲ್ಲ ಗಮ್ಮನವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕೋಬಾರ್ದು, ಎಲ್ಲ ಅದು ಪಾನ್ಗೆ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಒಂಚೂರು ಅದು ಬಿಸಿದಾಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಚಟಪಟ ಅಂತಿದ್ದಂಗೆ 15 ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಅರ್ಧ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಬೇಗ ಬಿಸಿ ಆಗುತ್ತೆ, ಗರ್ಗರಿ ಆಗುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಚಿಟಕಿ 1/4 ಟೀ ಸ್ಪೂನ್ಗೂ ಕಮ್ಮಿ ಅರಿಶಿನ, ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಅದೇ ಪಾನ್ ಒಳಗಡೆ 2 ಟೇಬಲ್ ಸ್ಪೂನ್ ಎಳ್ಳು 1/4 ಭಾಗ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಗಮ್ಮನ್ಬೇಕು. ಎಳ್ಳು ಒಂಚೂರು ಚಟಪಟ ಅಂತಿದೆ. ಹಾಗೆ 1 ಬೌಲಷ್ಟು ಕೊಬ್ಬರಿ ತುರಿ ಜಸ್ಟ್ ಒಂಚೂರು ಬೆಚ್ಚಗಾದರೆ ಸಾಕು, ತುಂಬ ಏನು ಡ್ರೈ ರೋಸ್ಟ್ ಮಾಡೋಂಗೆ ನಾವು ಫ್ರೈ ಮಾಡೋದು ಬೇಡ. ಜೊತೆಯಲ್ಲೇ ಒಂದು ಚಿಟಕಿ ಅರಿಶಿನ ಕೊಬ್ಬರಿ ಜೊತೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಪಾನಲ್ಲೇ ಹೀಗೆ ಬಿಟ್ಬಿಡ್ತೀನಿ, ಈ ಶಾಖಕ್ಕೇ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೆಕ್ಸ್ಟು ಪುಡಿಗಳು ಮಾಡ್ಕೊಳ್ಳೋಣ. ತಣ್ಣಗಾದ ನಂತರ ಈ ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಇದನ್ನೆಲ್ಲ ಪೌಡರ್ ಮಾಡ್ಕೊಳ್ಳೋಣ. ಮೊದಲು ಆದಷ್ಟು ನೈಸಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಎಳ್ಳು ಕೊಬ್ಬರಿ ನಾವು ಹುರಿದಿಟ್ಕೊಂಡಿರೋದನ್ನ ಅದನ್ನು ಹಾಕ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋಣ. ಎಳ್ಳು ಕೊಬ್ಬರಿ ಹಾಕ್ಕೊಂಡು ಇದನ್ನು ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋಣ ಸಾಕು. ಎಳ್ಳು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಹುಳಿ ಕುದಿಸ್ಕೊಳ್ಳೋಣ. ನಮ್ಮದು ಪುಳಿಯೋಗರೆ ಪೌಡರ್ ರೆಡಿ ಆಯಿತು. 1 ಹಿಡಿಯಷ್ಟು ಹುಣಸೆ ಹಣ್ಣು ತೊಗೊಂಡು ಅದನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ 1-2 ಗಂಟೆ. ಚೆನ್ನಾಗಿ ಅದು ಹುಳಿ ಬಿಟ್ಟಿದೆ, ಅದ್ರ ರಸನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದರ ಅಂದಾಜು ಹೇಳಬೇಕು ಅಂದರೆ 1 ಮೂಸಂಬಿ ಗಾತ್ರದಷ್ಟು ತಪ್ಪದು ಹುಣಸೆ ಹಣ್ಣನ್ನ ನಾನು ಉಪಯೋಗಿಸಿರೋದು ಇಲ್ಲಿ. ಇವಾಗ ಇದು ಕುದಿ ಬರಲಿ ಚೆನ್ನಾಗಿ. ಹುಳಿ ಲೈಟಾಗಿ ಕುದಿ ಶುರು ಆಗಿದೆ. ಇವಾಗ 5 ಹಸಿಮೆಣಸಿನ್ಕಾಯಿ ಅರ್ಧ ಸೀಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಖಾರ ತುಂಬ ಜಾಸ್ತಿ ಇದೆ. ಈ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಬೆಲ್ಲ 2 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟು ಚೆನ್ನಾಗಿ ಕುದೀಲಿ 5-6 ನಿಮಿಷ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಹುಳಿನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಖಾರ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಉಪ್ಪು ಖಾರ ಎಲ್ಲ. ಇವಾಗ ಇದಕ್ಕೇನೆ 1/4 ಕಪ್ಪಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹತ್ತತ್ರ 100 ml ಕಪ್ಪಲ್ಲಿ 1 ಕಪ್ ಅಂತ ಅನ್ಬೋದು. ಇವಾಗ ಇನ್ನೊಂದು 5 ನಿಮಿಷ ಎಣ್ಣೆ ಹಾಕೊಂಡ ನಂತರ ಕುದಿಸ್ಕೊಳ್ಳೋಣ. ಇದೊಂಥರ ಗಟ್ಟಿ ಆಗುತ್ತೆ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಮೊದಲಿದ್ದಿದ್ದ ಕ್ವಾಂಟಿಟಿಗೂ ಇವಾಗಲೂ ಕಮ್ಮಿ ಆಗಿದೆ. ಇವಾಗ ನಾವು ಮಾಡಿಟ್ಕೊಂಡಿರೋವಂಥ ಪುಡಿನ ಇದರೊಳಗಡೆ ಹಾಕ್ಕೊಳ್ತೀನಿ. ಪುಳಿಯೋಗರೆ ಪೌಡ್ರನ್ನ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಕೊಳ್ಳೋಣ. ನೋಡಿ, ಅದು ಹಾಕ್ತಿದ್ದಂಗೆ ಗಟ್ಟಿಯಾಗಕ್ಕೆ ಶುರು ಆಗಿಬಿಡುತ್ತೆ. ಲೋ ಫ್ಲೇಮ್ ಮಾಡಿಕೊಂಡು ತಿರುಗಿಕೊಳ್ತೀನಿ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಹಾಕ್ಕೊಂಡು ತಿರುಗಿಕೊಳ್ತೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಹಾಕ್ತಿದ್ದ ಹಾಗೆ ಗಟ್ಟಿ ಆಗ್ತು. ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ತಾ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಮೆಂತ್ಯ ಧನಿಯಾ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಜಸ್ಟ್ 1-2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ ಅರ್ಧ ಭಾಗ, ಯಾಕೆಂದರೆ ತುಂಬ ಹಾರುತ್ತೆ ಇದು.
ಸ್ಪ್ಯಾಚುಲಾನ ಅಲ್ಲೇ ಬಿಟ್ಟು ಹಿಂಗೊಂದು ಅರ್ಧ ಲಿಡ್ ಕ್ಲೋಸ್ ಮಾಡಿದ್ದೀನಿ. 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ನಮ್ಮದು ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇವಾಗ ಕಡಲೆಕಾಯಿ ಬೀಜ, ಸಾಸಿವೆ, ಕಡಲೆಬೇಳೆ ಒಗ್ಗರಣೆ ಹಾಕ್ಕೊಂಬಿಟ್ಟು ಅನ್ನ ಕಲಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಕಡಲೆಕಾಯಿ ಬೀಜ 1/4 ಭಾಗದಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಾಸಿವೆ 1 ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, ಜೊತೆಯಲ್ಲೇ ಇಂಗು 1 ಚಿಟಿಕೆ. ನೀವು ಇದಕ್ಕೆ ಒಗ್ಗರಣೆ ಹಾಕಲೇಬೇಕು ಅನ್ನೋದೇನಿಲ್ಲ. ಕಡಲೆಕಾಯಿ ಬೀಜ ಒಂದು ಡ್ರೈ ರೋಸ್ಟ್ ಮಾಡಿಕೊಂಡು ಪುಳಿಯೋಗರೆ ಕಲಿಸ್ಬೇಕಾದ್ರೆ ಹಾಕೊಂಡ್ರು ಸಾಕು. ನನಗೆ ಒಗ್ಗರಣೆ ಇಷ್ಟ ಇದು, ಮೇಲ್ಗಡೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೊಳ್ಳೋದು, ಅದಕ್ಕೋಸ್ಕರ ಇದನ್ನು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಅನ್ನದ ಮೇಲೆ ಹಾಕ್ಕೊಂಡು ಗೊಜ್ಜು ಹಾಕೊಂಡು ಕಲಿಸ್ಕೊಳ್ತೀನಿ. 1 ಕಪ್ ಸೋನಾ ಮಸೂರಿ ರೈಸ್ ತೊಗೊಂಡು ಅದರಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ ನಾನು. ಒಂದು ಅಗಲವಾಗಿರೋ ಪಾತ್ರೆ ಅಥವಾ ಪರಾತಲ್ಲಿ ಫಸ್ಟು ನಾವು ಅನ್ನನ ಹಾರಾಕೊಂಡ್ಬಿಡ್ಬೇಕು. ಬಿಸಿ ಅನ್ನಕ್ಕೆ ನಾವು ಪುಳಿಯೋಗರೆನ ಕಲ್ಸಕ್ಕೆ ಹೋಗ್ಬಾರ್ದು. ಮಾಡಿಟ್ಟಿರೋವಂಥ ಒಗ್ಗರಣೆನ ಅದ್ರ ಮೇಲೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಗೊಜ್ಜು ಎಷ್ಟು ಬೇಕು ಅಷ್ಟನ್ನು ಹಾಕಿ ಕಲಿಸ್ಕೊಳ್ತೀನಿ. ನಾನು ಮಾಡಿರೋವಂಥ ಗೊಜ್ಜು 3/4 kg ಅಕ್ಕಿಗೆ ಕಲಿಸುವಷ್ಟು ಗೊಜ್ಜನ್ನ ನಾನು ಮಾಡಿದ್ದೀನಿ. ನೋಡಿ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಡ್ತೀನಿ. ಫಸ್ಟು ನೋಡ್ಬಿಟ್ಟು ಬೇಕಾದರೆ ಇನ್ನೊಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಕಲಿಸ್ಕೋಬೋದು. ಇವಾಗ ಕೈಯಲ್ಲೇ ಕಲಿಸ್ಕೊಳ್ತೀನಿ. ಇದನ್ನು ಲೇಹದ ಥರ ಇದೆ. ಹೋಗ್ತಾ ಹೋಗ್ತಾ ಇನ್ನೂ ತಣ್ಣಗಾಗ್ತಾ ಗಟ್ಟಿಗಾಗ್ತಾ ಬರುತ್ತೆ. ನಿಮಗೆ ಎಣ್ಣೆ ಏನಾದರೂ ಸಾಕಾಗಲಿಲ್ಲ ಅಂತ ಅಂದರೆ ಹಸಿ ಎಣ್ಣೆನೇ ಬೇಕಾದರೆ ಮೇಲ್ಗಡೆ ನೀವು ಹಾಕ್ಕೊಂಡು ಕಲಿಸ್ಕೋಬೋದು. ಉಪ್ಪು ಎಲ್ಲ ನೋಡ್ಬಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಗೊಜ್ಜು ಬೇಕಾಯಿತು. ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಕರೆಕ್ಟಾಗಿದೆ ನಾನು ಹಾಕಿರೋವಂಥ ಕ್ವಾಂಟಿಟಿಗೆ. ನೋಡಿ, ಇನ್ನೂ ಇಷ್ಟು ಗೊಜ್ಜು ಮಿಕ್ಕಿದೆ. ಆ ಗೊಜ್ಜನ್ನ ನೀವು ಬೇಕಾದರೆ ಫ್ರಿಜ್ಜಲ್ಲಿ 1 ತಿಂಗಳು, 1.5 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಹೊರಗಡೆ 1 ವಾರದವರೆಗೂ ಸ್ಟೋರ್ ಮಾಡ್ಬೋದು. ಸರ್ವ್ ಮಾಡೋದಕ್ಕೆ ಬ್ರಾಹ್ಮಣರ ಶೈಲಿ ಪುಳಿಯೋಗರೆ ರೆಡಿ ಇದೆ. ನೋಡಿದ್ರಲ್ಲ ಬ್ರಾಹ್ಮಣರ ಶೈಲಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ. ಈ ಗೊಜ್ಜನ್ನ ಒಂದ್ಸಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ಒಂದು ಹಬ್ಬಕ್ಕಾಗಲಿ ಫಂಕ್ಷನ್ಗಾಗಲಿ ತುಂಬ ಬೇಗ ಈ ಪುಳಿಯೋಗರೆನ ನೀವು ಮಾಡ್ಬೋದು. ನೀವು ಕೂಡ ಈ ಸಲ ಹಬ್ಬಕ್ಕೆ ಈ ಪುಳಿಯೋಗರೆ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.